ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು 2017 ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಾಣಾಜಿ ಕಾಡಿನೊಳಿದ್ದ ಒಂದು ಗುಹೆಯತ್ತ ಜನಸಾಗರವೇ ಹರಿದು ಬಂದಿತ್ತು. ಆ ಗುಹೆಯೇನು ರಸ್ತೆಯ ಪಕ್ಕದಲ್ಲಿ ಇರುವಂಥದ್ದಲ್ಲ. ಅದು ದಟ್ಟಾರಣ್ಯದ ನಡುವೆ ಬೆಟ್ಟಗುಡ್ಡಗಳ ತಪ್ಪಲನ್ನ ಏರಿ ಕಾಲನ್ನೇ ಮುಚ್ಚುವ ದಟ್ಟ ಹುಲ್ಲುಗಾವಲನ್ನು ಹಾದು ಬರಬೇಕಾದಂತಹ ಅರಣ್ಯವ್ಯಾಪಿ ಪ್ರದೇಶ. ಅಂತಹ ಸ್ಥಳಕ್ಕೆ ನೂರಾರು ಜನ ತಂಡೋಪತಂಡವಾಗಿ ಆ ಗುಹೆಯನ್ನು ವೀಕ್ಷಿಸುವ ಸಲುವಾಗಿ ಬಂದು ನೆರೆದಿದ್ರು. ಆದರೆ ಕೇವಲ ವೀಕ್ಷಣೆಗೆ ಮಾತ್ರವಲ್ಲ, ಅಲ್ಲಿ ನಡೆಯಲಿದ್ದ ವಿಶೇಷವಾದ ಮಹಾ ಉತ್ಸವವನ್ನ ಕಣ್ಣು ತುಂಬಿಕೊಳ್ಳುವುದಕ್ಕೆ. ಹೀಗೆ ಬರೋಬ್ಬರಿ 12 ವರ್ಷಗಳಿಗೊಮ್ಮೆ ಈ ಗುಹೆಯೊಳಗಿನ ಶಿವಲಿಂಗಕ್ಕೆ ವಿಶೇಷ ಪೂಜೆ ಮಾಡಿ ಪ್ರಸಾದವನ್ನ ನೆರೆದಿದ್ದವರಿಗೆ ನೀಡಲಾಗುತ್ತೆ. ಆ ಗುಹೆಯೇನು ಸಾಮಾನ್ಯವಾದುದಲ್ಲ. ತ್ರೇತಾಯುಗದಿಂದಲೂ ತನ್ನ ಶಕ್ತಿಯನ್ನ ಕಾಪಾಡಿಕೊಂಡು ಬಂದಿದೆ. ಮಾತ್ರವಲ್ಲ, ಇಂದಿಗೂ ಅದೆಷ್ಟೋ ಆಸ್ತಿಕರಿಗೆ ಬದುಕಿಗೆ ಸ್ಫೂರ್ತಿಯಾಗಿ ನೆಲೆ ನಿಂತಿದೆ. ಈ ಗುಹೆಯಲ್ಲಿ ನೆಲೆಸಿರುವುದು ಸಾಕ್ಷಾತ್ ಪರಮೇಶ್ವರನೇ ಅನ್ನೋದು ಮತ್ತೊಂದು ವಿಶೇಷ. ಇಲ್ಲಿ ಯಾರೋ ತಂದು ಶಿವಲಿಂಗವನ್ನ ಪ್ರತಿಷ್ಠಾಪಿಸಿರುವುದಲ್ಲ. ಬದಲಾಗಿ ಹಿಮಾಲಯದಲ್ಲಿ ಘೋರ ತಪಸ್ಸನ್ನ ಮಾಡಿ ಶಿವನನ್ನ ಮೆಚ್ಚಿಸಿ ವರವನ್ನಾಗಿ 3 ಲಿಂಗವನ್ನ ತರುವಾಗ ಆಕಸ್ಮಿಕವಾಗಿ ಈ ಸ್ಥಳದಲ್ಲಿ 3 ಕಡೆಗಳಲ್ಲಿ ಆ ಲಿಂಗಗಳು ದೈವಿ ಶಕ್ತಿಯಿಂದಲೇ ಪ್ರತಿಷ್ಠಾಪಿತವಾದವು. ಅಷ್ಟಕ್ಕೂ ಹಾಗೆ ಪ್ರತಿಷ್ಠಾಪಿಸೋದ್ರ ಹಿಂದಿನ ಪೌರಾಣಿಕ ಕಥೆ ಆದರೂ ಏನು, ದಂತಕಥೆ ಏನು ಹೇಳುತ್ತೆ, ಇಲ್ಲಿನ ವಿಸ್ಮಯವಾದರೂ ಎಂಥದ್ದು, ಯಾಕಾಗಿ ಪ್ರತಿ 12 ವರ್ಷಗಳಿಗೊಮ್ಮೆ ಮಾತ್ರ ಈ ಗುಹೆಯೊಳಗೆ ಕಾಲಿಡಬೇಕು ಅನ್ನೋ ಕೌತುಕ ಭರಿತ ಕಥಾನಕವನ್ನು ತಿಳಿದುಕೊಳ್ಳೋಣ. ಹಾಗೆ ಈ ಗುಹೆಯೊಳಗೆ ಹೋಗಿ ಬಂದ ನಂತರ ಅಲ್ಲಿ ನಡೆದದನ್ನ ಪರರಿಗೆ ಯಾಕಾಗಿ ಹೇಳಬಾರದು, ಅದನ್ನು ನಿಗೂಢವಾಗಿ ಯಾಕೆ ಇಡಬೇಕು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ವಿವರಿಸ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅದೊಂದು ನಿಗೂಢ ಗುಹೆ. ಅವರಿಬ್ಬರು ಆ ಗುಹೆಗೆ ಇಳಿಯುವವರೆಗೆ ಎಲ್ಲರೂ ಜೊತೆಯಾಗಿರ್ತಾರೆ. ಗುಹೆಗೆ ಇಳಿದು ಹೋದ ಬಳಿಕ ಅಲ್ಲೊಂದು ನೀರವ ಮೌನ. ಎಲ್ಲರ ಮುಖದಲ್ಲೂ ಆತಂಕ, ಜೊತೆಗೆ ಭಕ್ತಿ ಭಾವದ ಪರಾಕಾಷ್ಠೆ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಶಿವನಾಮ ಸ್ಮರಣೆ. ಸುಮಾರು 1.5 ಗಂಟೆ ಬಳಿಕ ಗುಹೆಗಿಳಿದು ಹೋದವರ ಪುನರಾಗಮನ. ಹೋದವರು ಅಲ್ಲಿ ಏನ್ ಮಾಡಿದ್ರು, ಏನ್ ನೋಡಿದ್ರು ಯಾರಿಗೂ ಹೇಳುವಂತಿಲ್ಲ. ಹೇಳಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಅವರಿಬ್ಬರು ಹೋಗಿ ಬಂದ ಬಳಿಕ ಸ್ಥಾನಿಕರ ದೀಪದ ನೆರವಿನೊಂದಿಗೆ ತಂತ್ರಿಗಳು ಗುಹೆಯನ್ನ ಪ್ರವೇಶಿಸ್ತಾರೆ. ಆಗ ಮತ್ತದೇ ಜನರಲ್ಲಿ ಭಾವಪರವಶತೆ. 1.5 ಗಂಟೆ ಬಳಿಕ ತಂತ್ರಿಗಳ ಪುನರಾಗಮನವಾಗತ್ತೆ. ಇಲ್ಲೂ ಹಾಗೆ ಹೋದವರು ಏನ್ ಮಾಡಿದ್ರು, ಏನ್ ನೋಡಿದ್ರು ಎಂದು ಯಾರು ಕೇಳುವಂತೆಯೂ ಇಲ್ಲ, ಅವರು ಹೇಳುವಂತೆಯೂ ಇಲ್ಲ. ಇಂಥದ್ದೊಂದು ವಿಶಿಷ್ಟ ವಿನೂತನ ಆಚರಣೆಯೇ ಜಾಂಬ್ರಿ ಗುಹಾ ಪ್ರವೇಶ, ಅರ್ಥಾತ್ ಭಗವಾನ್ ಈಶ್ವರನ ದಿವ್ಯ ಸಾನ್ನಿಧ್ಯ ಇರುವ ಸ್ವಯಂಭೂ ಗುಹಾ ಪ್ರವೇಶ. ವಿಶೇಷವೆಂದರೆ ಈ ಅಪೂರ್ವ ಧಾರ್ಮಿಕ ವಿಧಿ ನಡೆಯುವುದು ಬರೋಬ್ಬರಿ 12 ವರ್ಷಗಳಿಗೊಮ್ಮೆ. ಯೋಚಿಸುವಾಗಲೇ ಮೈ ಜುಮ್ಮೆನ್ನುವ ಕಥೆ. ಸತತ 12 ವರ್ಷಗಳ ಕಾಲ ಮಳೆ ಬಿಸಿಲಿನಿಂದ ದುರ್ಗಮವಾಗಿದ್ದ ಆ ಗುಹೆಯಲ್ಲಿ ಏನಿರುತ್ತೋ ದೇವರೇ ಬಲ್ಲ. ಅಂಥದ್ದೊಂದು ಗುಹೆಗೆ ನಿರ್ಭಯವಾಗಿ ಹೋಗಿ ವಿಧಿಯನ್ನ ಪೂರೈಸಿ ಬರುವುದೆಂದರೆ ಅಲ್ಲಿ ಶಿವನ ಅನುಗ್ರಹವೆಂಬ ದಿವ್ಯ ಶಕ್ತಿ ಬಿಟ್ಟರೆ ಬೇರೇನೂ ಇಲ್ಲ. ಹೌದು, ಇದು ನೆಟ್ಟಣಿಗೆಯ ಶ್ರೀ ಮಹಾಲಿಂಗೇಶ್ವರನ ದೇವಸ್ಥಾನಕ್ಕೆ ಸಂಬಂಧಪಟ್ಟು 12 ವರ್ಷಗಳಿಗೊಮ್ಮೆ ನಡೆಯುವ ಜಾಂಬ್ರಿ ಉತ್ಸವ. ಕಾಸರಗೋಡು ಜಿಲ್ಲೆಯ ನೆಟ್ಟಣಿಗೆಯ ಮಹಾಲಿಂಗೇಶ್ವರ ಕ್ಷೇತ್ರದ ಮೂಲಸ್ಥಾನ ಈ ಗುಹೆಯಲ್ಲಿದೆ ಎಂಬುದು ಜನರ ನಂಬಿಕೆ. ನೆಟ್ಟಣಿಗೆ ಕ್ಷೇತ್ರದಿಂದ ವಾಯುವ್ಯ ದಿಕ್ಕಿನ ದಟ್ಟಾರಣ್ಯದಲ್ಲಿ ಸುಮಾರು 6 ಕಿಲೋಮೀಟರ್ ಹೆಜ್ಜೆ ಹಾಕಿದಾಗ ಪಾಣಾಜೆಯ ಚೆಂಡೆತಡ್ಕ ಹುಲ್ಲುಗಾವಲು ಪ್ರದೇಶ ಸಿಗುತ್ತೆ. ಅಲ್ಲಿಂದ ತುಸು ಮುಂದೆ ಸಾಗಿದಾಗ ಈ ಗುಹೆ ಕಾಣಸಿಗುತ್ತೆ. ಕರ್ನಾಟಕ ಹಾಗೂ ಕೇರಳದ ಸಾವಿರಾರು ಭಕ್ತರ ಸಮಾಗಮದ ತಾಣವಿದು. ಅಷ್ಟಕ್ಕೂ ಈ ಗುಹೆಯ ಕುರಿತಾದ ಪೌರಾಣಿಕ ಕಥೆ ಹಾಗೂ ದಂತಕಥೆಗಳು ಹೇಳೋದೇನು ಅನ್ನೋದನ್ನ ಗಮನಿಸಿದಾಗ, ರಾವಣನ ಸಹೋದರ ಖರಾಸುರ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ಶಿವನನ್ನ ಒಲಿಸಿಕೊಂಡ. ಶಿವನಿಂದ 3 ಶಿವಲಿಂಗಗಳನ್ನು ಪಡೆದು ಒಂದು ಲಿಂಗವನ್ನ ಎಡಗೈಯಲ್ಲಿ, ಮತ್ತೊಂದು ಲಿಂಗವನ್ನ ಬಲಗೈ ಹಾಗೂ 3ನೇಯದನ್ನ ಬಾಯಲ್ಲಿ ಇರಿಸಿಕೊಂಡು ಕಾಶಿಯಿಂದ ಗುಹಾ ಮಾರ್ಗದಲ್ಲಿ ಮರಳುತ್ತಾನೆ. ಊರಿಗೆ ತಲುಪುವ ಮುನ್ನ ಯಾವ ಕಾರಣಕ್ಕೂ ತಲೆ ಎತ್ತಿ ನೋಡಬಾರದೆಂದು ಶಿವ ಹೇಳಿದ್ದರೂ ಕೂಡ ದಕ್ಷಿಣ ಭಾರತ ತಲುಪಿದಾಗ ತನ್ನ ಊರನ್ನ ತಲುಪಿದ ಸಂತೋಷದಲ್ಲಿ ಶಿವ ಧ್ಯಾನದಿಂದ ವಿಮುಖನಾಗಿ ಆಗಸದೆತ್ತರಕ್ಕೆ ನೋಡ್ತಾನೆ. ಇದ್ದಕ್ಕಿದ್ದಂತೆ ಶಿವಲಿಂಗದ ಭಾರ ಹೆಚ್ಚಾಗಿ ಹಿಡಿತ ತಪ್ಪುತ್ತೆ. ಆಗ ಕೇಳಿ ಬಂದ ಅಶರೀರವಾಣಿಯ ಪ್ರಕಾರ ಶಿವಗಣಗಳಲ್ಲೊಬ್ಬನಾದ ಗುಳಿಗನು ಶಂಖಪಾಲನ ರೂಪದಲ್ಲಿ ಖರನಿಗೆ ಮಾರ್ಗ ತೋರಿಸ್ತಾನೆ. ಖರನು ಎಡಗೈಯಲ್ಲಿದ್ದ ಲಿಂಗವನ್ನ ಬೆಟ್ಟಂಪಾಡಿ, ಬಲಗೈಯಲ್ಲಿದ್ದ ಲಿಂಗವನ್ನ ಆಲಂಕೂಡ್ಲುವಿನಲ್ಲಿ ಪ್ರತಿಷ್ಠಾಪಿಸ್ತಾನೆ. ಬಾಯೊಳಗಿದ್ದ ಶಿವಲಿಂಗ ಮಾಯವಾಗಿ ಪೂರ್ವ ಬಯಲಿನ ಮಧ್ಯೆ ಪ್ರತ್ಯಕ್ಷವಾಗುತ್ತೆ. ಇದುವೇ ನೆಟ್ಟಣಗಿ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರವಾಯಿತು. ಕಾಶಿಯಿಂದ ಹೊರಟ ಖರ ಗವಿಯಿಂದ ಹೊರಬಂದ ಸ್ಥಳ ಜಾಂಬ್ರಿ ಗುಹೆ ಎಂದು ನಂಬಲಾಗಿದೆ.
ಚಂಡೆತಡ್ಕ ಎಂಬ ಹೆಸರು ಬರಲು ಕಾರಣವೇನೆಂದರೆ, ಈ ಗುಹೆ ಇರುವ ಪ್ರದೇಶದಲ್ಲಿ ನಡೆದಾಡಿದಾಗ ನೆಲದಡಿ ಟೊಳ್ಳಾಗಿದ್ದು ಚಂಡೆ ಶಬ್ದ ಬರುತ್ತಂತೆ. ಹೀಗಾಗಿ ಈ ಪ್ರದೇಶಕ್ಕೆ ಚಂಡೆತಡ್ಕ ಎಂಬ ಹೆಸರು ಬಂದಿದೆ. ಶತಮಾನಗಳಿಂದಲೂ 12 ವರ್ಷಗಳಿಗೊಮ್ಮೆ ಜಾಂಬ್ರಿ ಗುಹಾ ಪ್ರವೇಶೋತ್ಸವ ನಡೆಯುತ್ತಾ ಬಂದಿದೆ. ನೆಟ್ಟಣಿಗೆ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಸಾವಿರಾರು ಭಕ್ತರು ಚಂಡೆತಡ್ಕದ ಜಾಂಬ್ರಿ ಗುಹೆಯವರೆಗೆ ಬರ್ತಾರೆ. ನಂತರ ಏನಿದ್ದರೂ ಇಬ್ಬರು ಕಾಪಾಡರಿಗೆ ಸಂಬಂಧಪಟ್ಟ ಕ್ರಿಯೆ. ಕಾಪಾಡರೆಂದರೆ ಮೂಲ ನಿವಾಸಿ ಮನೆತನಕ್ಕೆ ಸೇರಿದವರು. ಈ ಕಾಪಾಡರ ಬಗ್ಗೆ ಒಂದಷ್ಟು ಹೇಳಲೇಬೇಕು. ಕಾಪಾಡರೆಂದರೆ ಹರಿಜನ ಮೇರ ಪರಂಪರೆಗೆ ಸೇರಿದವರು, ದೇವರಿಂದ ಅನುಮತಿ ಪಡೆದ ವ್ರತಾಧಾರಿಗಳು ಎನ್ನಲಾಗಿದೆ. ಸಮಾಂಗ ವಚನ ಮಾಡಿ ದೇವಾಲಯದ ಪರಿಸರದಲ್ಲಿ ಗುಡಾರಗಳನ್ನು ಹೂಡಿ ಲೌಕಿಕ ಜೀವನದಿಂದ ಮುಕ್ತರಾಗಿ ವ್ರತವನ್ನು ಆಚರಿಸ್ತಾರೆ. ದೇವಾಲಯದಿಂದ ಒದಗಿಸುವ ಆಹಾರದ ಹೊರತು ಬೇರೇನನ್ನು ಸೇವಿಸೋದಿಲ್ಲ. ವಿವಾಹ, ಮರಣಪೂರ್ವ ಉತ್ತರಾದಿ ಕ್ರಿಯೆಗಳನ್ನು ನಡೆಸಿ ಕಾಪಾಡರು ವ್ರತಸ್ಥರಾಗ್ತಾರೆ. 48 ದಿನಗಳ ಕಠಿಣ ವ್ರತದ ನಂತರ ಜಾಂಬ್ರಿ ಗುಹಾ ಪ್ರವೇಶೋತ್ಸವದ ದಿನ ಹೊಸ ವಸ್ತ್ರಗಳನ್ನು ತೊಟ್ಟು ಮುಸುಕುಧಾರಿಗಳಾಗಿ ದೊಂದಿಗಳನ್ನು ಹಿಡಿದು ಗುಹಾ ಪ್ರವೇಶ ಯಾತ್ರೆಯ ಮುಂಚೂಣಿಯಲ್ಲಿ ಇರ್ತಾರೆ. ವ್ರತಧಾರಿಗಳಾಗಿ ಶಿವನಾಮವನ್ನು ಪಠಿಸುತ್ತಾ ದೇವಾಲಯದ ತಂತ್ರಿಗಳು ಹಾಗೂ ಸ್ಥಾನಿಕರು ಕಾಪಾಡರನ್ನ ಹಿಂಬಾಲಿಸ್ತಾರೆ. ಕಾಪಾಡರು ಗುಹಾ ಪ್ರವೇಶವನ್ನ ಮಾಡುವಾಗ ಬೆಳಕಿಗಾಗಿ ದೊಂದಿಗಳನ್ನು ಹಿಡಿಯುತ್ತಾರೆ. ಈ ದೀವಟಿಕೆಗಳನ್ನ ಕುಳದ ಮನೆತನದವರು ಉರಿಸಿಕೊಡುವುದು ಸಂಪ್ರದಾಯ. ಅದಕ್ಕೆ ಆಗಾಗ ಸುರಿದುಕೊಳ್ಳಲು ಬೇಕಾಗುವ ಎಳ್ಳೆಣ್ಣೆಯನ್ನ ಬಿದಿರಿನ ಅಂಡೆಗಳಲ್ಲಿ ಕೊಂಡೊಯ್ತಾರೆ. ಸುಮಾರು 2 ಗಂಟೆಗಳ ಕಾಲ ಕಲ್ಲು ಮುಳ್ಳು ಪೊದೆಗಳಿಂದ ತುಂಬಿದ ಬೆಟ್ಟವನ್ನು ಹತ್ತಿ ಜಾಂಬ್ರಿ ಗುಹೆಯ ಬಳಿಗೆ ಬರುವಾಗ ಭಕ್ತ ಸಾಗರವೇ ತುಂಬಿರುತ್ತೆ. 6 ಅಡಿ ಉದ್ದ, 3 ಅಡಿ ಅಗಲ ಹಾಗೂ 10 ಅಡಿಗಳಷ್ಟು ಆಳವಿರುವ ಗುಹೆಯೊಳಗೆ ಪ್ರವೇಶಿಸುವವರನ್ನ ಏಣಿಯ ಮೂಲಕ ಇಳಿಸಲಾಗುತ್ತೆ. ವ್ರತಸ್ಥರಾದ ಕಾಪಾಡರು ಮೊದಲಿಗೆ ಗುಹೆಯನ್ನ ಪ್ರವೇಶಿಸುತ್ತಾರೆ. ಶ್ವೇತ ವಸ್ತ್ರಧಾರಿಗಳಾಗಿ ಕೈಯಲ್ಲಿ ದೊಂದಿಗಳಲ್ಲದೆ ಬೊಳ್ ಸರೋಳಿ ಎಂಬ ಸೊಪ್ಪಿನ ಸೂಡಿಗಳನ್ನು ಧರಿಸಿ ಗುಹಾ ಪ್ರವೇಶವನ್ನ ಮಾಡ್ತಾರೆ. ಗುಹೆಯೊಳಗಿನ ವಿಚಾರಗಳನ್ನ ಹೊರ ಜಗತ್ತಿಗೆ ಹೇಳಬಾರದು ಎಂಬ ನಿರ್ಬಂಧ ಇದೆ. ಹೇಳಿದವನು ಅರೆ ಹುಚ್ಚನೋ ಅಥವಾ ಅಕಾಲಿಕ ಮರಣವನ್ನಪ್ಪುತ್ತಾನೆ ಎಂಬ ನಂಬಿಕೆ ಇದೆ. ಹೀಗಾಗಿ ಒಳ ಹೋದವರು ಸುಮಾರು 1.5 ಗಂಟೆ ಕಳೆಯುವಷ್ಟರಲ್ಲಿ ಬಿಳಿ ಬಟ್ಟೆಯ ಮಾರಾಪಿನೊಂದಿಗೆ ಹೊರಬರ್ತಾರೆ. ನಂತರ ಅದನ್ನ ಮುಂಡೂರು ವನದಲ್ಲಿ ಹೂಳ್ತಾರೆ. ಇದು ಉರಗಗಳ ಅಸ್ಥಿಯಾಗಿರಬಹುದೆಂದು ಜನ ನಂಬ್ತಾರೆ. ನಂತರ ಸ್ಥಾನಿಕರು ಕೈದೀಪವನ್ನ ಹಿಡಿದು ತಂತ್ರಿಗಳಿಗೆ ಗುಹಾ ಮಾರ್ಗವನ್ನ ತೋರಿಸ್ತಾರೆ. ದೇವಾಲಯದಿಂದ ಅರ್ಚಿತ ಕಲಶವನ್ನ ತಂತ್ರಿಗಳು ಕೊಂಡೊಯ್ತಾರೆ. ವಿಧಿಗಳನ್ನ ಮುಗಿಸಿ ಸುಮಾರು 1.5 ಗಂಟೆಯಲ್ಲಿ ಅವರು ಕೂಡ ಹೊರಬರ್ತಾರೆ. ಅಲ್ಲಿಯವರೆಗೂ ಜನ ನಿಸರ್ಗ ರಮಣೀಯ ನೋಟವನ್ನು ವೀಕ್ಷಿಸುತ್ತಾ ದೇವರನ್ನ ಪ್ರಾರ್ಥಿಸುತ್ತಾ ಗುಹೆಯನ್ನ ಪ್ರವೇಶಿಸಿದವರ ಬರುವಿಕೆಗಾಗಿ ಕಾಯುತ್ತಿರುತ್ತಾರೆ. ಶಂಖಪಾಲವೆಂಬ ಸರ್ಪದ ರಕ್ಷಣೆಯಲ್ಲಿರುವ ಈ ಪವಿತ್ರ ಗುಹೆಯೊಳಗಿನ ದೇವತಾರ್ಚನೆ ಮುಗಿಸಿ ಹೊರಬಂದ ತಂತ್ರಿಗಳು ಅಲ್ಲಿ ನೆರೆದಿದ್ದ ಭಕ್ತಾದಿಗಳಿಗೆ ಮೂಲ ಮೃತ್ತಿಕಾ ಪ್ರಸಾದವನ್ನು ಹಂಚುತ್ತಾರೆ. ಅವಭೃತ ಪ್ರದೇಶದಲ್ಲಿರುವ ಮೀನಿನಲ್ಲಿ ವಿಶೇಷತೆ ಇದೆ. ಅದರ ಕಿವಿ ಭಾಗದಲ್ಲಿರುವ ಚಿನ್ನದ ಕುಂಡಗಳನ್ನ ಯಾರು ಯಾವಾಗ ತೊಡಿಸಿದರೆಂದು ಯಾರಿಗೂ ತಿಳಿದಿಲ್ಲ. ಈ ಸ್ನಾನಘಟ್ಟದಿಂದ ಮೀನು ಹಿಡಿದವರು ರಕ್ತವಾಂತಿ ಮಾಡಿಕೊಂಡ ದೃಷ್ಟಾಂತಗಳಿವೆ. ಹಾಗೆಯೇ ಮುಂಡೂರು ಸಮೀಪದ ವನದ ತುಂಬ ಬಿಳಿ ಆಮೆಗಳನ್ನು ಕಾಣಬಹುದು. ಉಪ್ಪಿನ ಹೊಂಡ ಇಲ್ಲಿನ ಮತ್ತೊಂದು ವಿಶೇಷ ತಾಣ. ಇದು ನಾಗರಹಾವು, ಕೃಷ್ಣ ಸರ್ಪ ಹಾಗೂ ಜಾಂಬ್ರಿ ಗುಹೆಯ ರಕ್ಷಕನಾದ ಶಂಖಪಾಲ ಸರ್ಪದ ತಾಣವೂ ಆಗಿದೆ ಎನ್ನುತ್ತಾರೆ ಸ್ಥಳೀಯರು. ಚಂಡೆತಡ್ಕದ ಜಾಂಬ್ರಿ ಗುಹೆ ಸುತ್ತಮುತ್ತಲಿನ ಪರಿಸರದ ಬೆಟ್ಟಗುಡ್ಡಗಳು, ಕಲ್ಲು ಬಂಡೆಗಳು ಒಂದೊಂದು ಕಥೆಯನ್ನ ಹೇಳ್ತಾವೆ. ಜಾಂಬ್ರಿ ಗುಹೆಯ ಪಕ್ಕದಲ್ಲಿರುವ ಕಳೆಂಜನಗುಂಡಿ ವರ್ಷಪೂರ್ತಿ ಕಾಡು ಪ್ರಾಣಿಗಳು, ಸಣ್ಣ ಪುಟ್ಟ ಜಂತುಗಳಿಗೆ ನೀರುಣಿಸುತ್ತೆ. ಮೊದಲು ಇಲ್ಲಿ ಜಾನುವಾರುಗಳನ್ನ ಮೇಯಲು ಬಿಡಲಾಗ್ತಿತ್ತು. ಹಿಂದೆ ಹಳ್ಳಿಯ ಮಹಿಳೆಯರಿಗೆ ಇಲ್ಲಿಂದಲೇ ಹುಲ್ಲು ತರುವುದು ದಿನನಿತ್ಯದ ಕಾಯಕವಾಗಿತ್ತು. ಆ ವೇಳೆ ಬಾಯಾರಿಕೆ ತಣಿಸಲು ಕೆಳಂಜನಗುಂಡಿಯ ನೀರನ್ನ ಆಶ್ರಯಿಸಿದ್ರು. ಇಂದಿಗೂ ಕೂಡ ಕಾಡು ಪ್ರಾಣಿಗಳಿಗೆ ಕಳೆಂಜನಗುಂಡಿ ನೀರುಣಿಸುತ್ತಿದೆ. ಈ ಕಳಿಂಜನಗುಂಡಿಯ ಕುರಿತಾದ ಸ್ಥಳ ಪುರಾಣವೂ ಇದೆ. ಅದೇನೆಂದ್ರೆ, ಕಳಿಂಜ ಎಂಬಾತನು ಸ್ಥಳೀಯ ವ್ಯಕ್ತಿ ಎಂದು ಪ್ರತೀತಿ ಇದೆ. ಆಟಿ ತಿಂಗಳಲ್ಲಿ ಮನೆ ಮನೆಗಳಿಗೆ ತೆರಳಿ ಕಷ್ಟಗಳನ್ನ ಕಳೆಯುವ ಆಟಿ ಕಳೆಂಜ ಕೈತುಂಬ ದಾನ ಧರ್ಮಗಳನ್ನು ಪಡೆದು ಆಟಿ ತಿಂಗಳು ಕಳೆದು ಸಿಂಹ ಸಂಕ್ರಾಂತಿ ಬಂದರೂ ಕೂಡ ಇದರ ಪರಿವೆಯೇ ಇಲ್ಲದೆ ಯಾತ್ರೆ ಮುಂದುವರಿಸ್ತಾನೆ. ಸಿಂಹ ಮಾಸದಲ್ಲಿ ಧರ್ಮ ಬೇಡುವುದು ನಿಷಿದ್ಧವಾದರೂ ಕೂಡ ಕಟ್ಟಳೆ ಮೀರಿ ಸಿಂಹ ಮಾಸದ ಮೊದಲ ದಿನ ಚಂಡೆತಡ್ಕದ ಜಾಂಬ್ರಿ ಗುಹೆ ಸಮೀಪದ ಪ್ರದೇಶಕ್ಕೆ ತಲುಪುವಾಗ ಅದೃಶ್ಯನಾಗ್ತಾನೆ. ಪ್ರಸ್ತುತ ಜಾಂಬ್ರಿ ಸಹಿತ ಬಂಟಾಜೆ ರಕ್ಷಿತಾರಣ್ಯ ವಲಯದಲ್ಲಿ ಸಂಜೆ 6 ಗಂಟೆಯ ಬಳಿಕ ಸಾರ್ವಜನಿಕರ ಪ್ರವೇಶ ನಿಷೇಧಿಸಲಾಗಿದೆ. ಇಂದಿಗೂ ನಮ್ಮ ಕರುನಾಡಿನ ನಿಗೂಢ ಹಾಗೂ ವಿಸ್ಮಯ ತಾಣಗಳ ಪೈಕಿ ಬಗೆಹರಿಸಲಾಗದ ಸಂಗತಿಗಳನ್ನೇ ಅವಿತುಕೊಂಡು ನಿಂತಿದೆ ಈ ಜಾಂಬ್ರಿ ಗುಹೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.